ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತಿನ ದಿನ ನಿಮ್ಗೊಂದು ಖುಷಿ ವಿಚಾರ ಹೇಳಬೇಕು. ಏನಪ್ಪ ಅಂತಂದರೆ ಒಂದು ಖುಷಿ ವಿಚಾರ ಹಂಚ್ಕೋಬೇಕು. ಅದೇನಪ್ಪ ಅಂತಂದರೆ ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ನನ್ನ ಒಂದು ಚಾನಲ್ 25K ಸಬ್ಸ್ಕ್ರೈಬರ್ಸ್ ದಾಟಿದೆ. ಅಂದರೆ 25,000 ಗಡಿ ದಾಟಿದೆ. ಈ ಒಂದು ಖುಷಿಗೆ ನೀವೇ ಕಾರಣ. ನಿಮ್ಮೆಲ್ಲರ ಸಪೋರ್ಟಿಂದಾನೇ ಇವತ್ತು RVK ಸ್ಟುಡಿಯೋಸ್ ಇಷ್ಟು ಬೇಗ ನಾನು ಶುರು ಮಾಡಿ 3 ತಿಂಗಳಲ್ಲೇ 25,000 ಗಡಿ ದಾಟಿದೆ. ಅಂದರೆ ಅದಕ್ಕೆ ಕಾರಣ ನಾನು ಕೊಟ್ಟಂಥ ಒಳ್ಳೆ ಕಂಟೆಂಟ್ಗಳು, ಅದ್ರ ಜೊತೆಗೆ ಆ ಕಂಟೆಂಟ್ಗಳಿಗೆ ನೀವು ಮಾಡಿದಂಥ ಒಂದು ಸಪೋರ್ಟ್. ಅದರಿಂದ ಈ ಒಂದು RVK ಸ್ಟುಡಿಯೋಸ್ ಜಸ್ಟ್ 3 ಮಂತ್ಸಲ್ಲಿ 25,000 ಗಡಿ ದಾಟಿದೆ. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ. ನನ್ನ ಒಂದು ಚಾನಲ್ ಬಗ್ಗೆ ನಿಮ್ಮ ಸುತ್ತಮುತ್ತಲ ಪ್ರಪಂಚಕ್ಕೂ ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಈ ಒಂದು ಖುಷಿ ವಿಚಾರನ ಹಂಚ್ಕೊಂಡೆ. ಏನಪ್ಪ ಅಂತಂದರೆ ನನ್ನ ಚಾನಲ್ 25K ಗಡಿ ದಾಟ್ತು ಅಂತ. ಬಟ್ ಆ ಒಂದು ಖುಷಿ ವಿಚಾರ ಕೂಡ ನನಗೆ ಖುಷಿ ಕೊಡ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ಕಳೆದ 20 ದಿನಗಳಾಗಿರ್ಬೋದು, ಆಲ್ಮೋಸ್ಟ್ ಒಂದು 20 ಡೇಸಿಂದ ಕೂಡ ನಾವು ಹೋರಾಡ್ತಾ ಇರೋದು. ಬರೀ ನಾನಷ್ಟೇ ಅಲ್ಲ, ಇಡೀ ಕರ್ನಾಟಕ ಮ್ಯಾಕ್ಸಿಮಮ್ ಬೇರೆ ಬೇರೆ ಜಾಗಗಳಲ್ಲಿ, ಅಂದರೆ ಇಂಡಿಯಾ ಅಂದ್ಕೊಳ್ಳಿ, ಇಂಡಿಯಾದ ಕೆಲವು ಭಾಗದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ವಿಷಯದ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಿಡಿಯೋ ಬೈಟ್ಸ್ಗಳ ಮೂಲಕ. ಆದರೂ ಕೂಡ ನ್ಯಾಯ ಸಿಗದೆ ಇರತಕ್ಕಂಥ ಕೇಸ್ ಸೌಜನ್ಯ ಫೈಲ್ಸ್, ಈ ಒಂದು ಕೇಸ್ ಬಗ್ಗೆ ನ್ಯಾಯ ಸಿಗ್ತಾ ಇಲ್ಲ. ನನಗೊಂದು ಅರ್ಥ ಆಗದೆ ಇರೋದು ಏನಪ್ಪ ಅಂತಂದರೆ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂತ. ಈ ಒಂದು ವಿಷಯದಲ್ಲಿ ನಾನು ಅಲ್ಲಿ ಏನಾಗಿದೆ ಆ ಒಂದು ಪದಗಳನ್ನ ನಾನು ಬಳಸಲ್ಲ. ಬಿಕಾಸ್ ಅದನ್ನು ಬಳಸಿದ್ದಕ್ಕೆ ನನಗೆ 2 ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಡೆಪ್ತಾಗಿ ಹೇಳಿದೆ. ಅದಕ್ಕಿಂತ ಮುಂಚೆ ಆ ಥರದ ವರ್ಡ್ಗಳನ್ನ ಬಳಸಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಅಫ್ಕೋರ್ಸ್ ನಿಮ್ಗೆ ಅದು ಅರ್ಥ ಆಗೋ ರೀತಿಯೇ ಹೇಳ್ತಾ ಹೋಗ್ತೀನಿ. ಇನ್ಮೇಲೆ ಅದು ಬಳಸಿದ್ರಿಂದ ನೆಕ್ಸ್ಟ್ ನಾನು ವಿಡಿಯೋ ಮಾಡೋದಕ್ಕೆ ಪ್ರಾಬ್ಲಮ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಅಷ್ಟೇ. ನನ್ನ 2 ವೀಡಿಯೋಸ್ಗಳಿಗೆ ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ನಾನು ಇನ್ಮೇಲೆ ಸ್ವಲ್ಪ ಇಂಡೈರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೆಫಿನೆಟ್ಲಿ ಅರ್ಥ ಆಗುತ್ತೆ ನಿಮಗೆ, ತಲೆ ಕೆಡಿಸ್ಕೊಬೇಡಿ. ಈಗ ಮೊದಲನೇ ವಿಷಯ ಏನಪ್ಪ ಅಂತಂದರೆ ಸಮೀರ್ ಫೈಲ್ಸಲ್ಲಿ ಸಮೀರ್ ಅವರು 2ನೇ ವಿಡಿಯೋ ಸಾಕ್ಷಿ ನಾಶ ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅದೆಲ್ಲರಿಗೂ ಗೊತ್ತು ನಿಮಗೆ. ಲಾಸ್ಟ್ 2 ಡೇಸ್ ಬ್ಯಾಕ್ ಆ ಒಂದು ವಿಡಿಯೋಗೆ ಆ ಒಂದು ವಿಡಿಯೋನ ನೀವು ಯಾರು ಬೇಕಾದರೂ ಶೇರ್ ಮಾಡ್ಕೋಬೋದು, ಕಾಪಿ ರೈಟ್ಸ್ ಬಿಡಲ್ಲ. ಎಲ್ಲರೂ ಕೂಡ ಯಾರು ಬೇಕಾದರೂ ಕೂಡ, ಯಾಕಂದರೆ ಆ ಒಂದು ಚಾನಲಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಡಿಲೀಟ್ ಆಗ್ಬೋದು. ಅದಕ್ಕೋಸ್ಕರ ನೀವು ಆ ಒಂದು ವಿಡಿಯೋನ ಯಾರು ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ಕಟ್ ಬೈಟ್ಸ್ಗಳ ಮೂಲಕ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಹಾಕೋಬೋದು, ಫೇಸ್ಬುಕ್ ಪೇಜ್ಗಳಲ್ಲಿ ಹಾಕೋಬೋದು. ಅದಕ್ಕೆ ಸಮೀರ್ ಅವರ ಕಡೆಯಿಂದ ಯಾವುದೇ ರೀತಿ ಕಾಪಿ ರೈಟ್ಸ್ ಇಶ್ಯೂಸ್ ಇರೋದಿಲ್ಲ. ಅದನ್ನು ಸ್ವತಃ ಸಮೀರ್ ಅವರೇ ಹೇಳಿದ್ದಾರೆ, ಗಿರೀಶ್ ಮಠಾಣ ಸರ್ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅಫಿಷಿಯಲಿ ಅನೌನ್ಸ್ ಆಗಿದೆ. ನೀವು ತಲೆ ಕೆಡಿಸ್ಕೊಬೇಡಿ, ಯಾವುದೇ ಥರದ ಕಾಪಿ ರೈಟ್ಸ್ ಇರೋದಿಲ್ಲ. ನೋ ಕಾಪಿ ರೈಟ್ಸ್ ಇದೆ. ನೀವು ಆರಾಮಾಗಿ ಅದನ್ನು ಶೇರ್ ಮಾಡ್ಕೊಳ್ಳಿ. ಹೆಂಗೆ ಗುರು ಯೂಟ್ಯೂಬಲ್ಲಿ ಇರೋದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ, ಯೂಟ್ಯೂಬ್ ಆ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಸಾಕ್ಷಿ ನಾಶ ಅನ್ನೋ ಒಂದು ವಿಡಿಯೋ ಇದೆ ಅಲ್ವಾ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಒಂದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕಾಪಿ ಲಿಂಕ್ ಅಂತ ಇರುತ್ತೆ. ಆ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಆ ಲಿಂಕನ್ನು ಕಾಪಿ ಮಾಡಿದ್ಮೇಲೆ ಸೀದಾ ನೀವು ಗೂಗಲ್ಗೆ ಹೋಗಿ ಡೌನ್ಲೋಡ್ ಯೂಟ್ಯೂಬ್ ವಿಡಿಯೋ ಅಂತ ಟೈಪ್ ಮಾಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಡೌನ್ಲೋಡ್ ಯೂಟ್ಯೂಬ್ ವಿಡಿಯೋ ಅಂತ ಟೈಪ್ ಮಾಡಿ. ಆಗ ಅಲ್ಲಿ ಕೆಳಗಡೆ ಒಂದು ಪೇಜ್ ಬರುತ್ತೆ. ಆ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಒಂದು ಸರ್ಚ್ ಆಪ್ಷನ್ ಒಂದು ಬ್ಲ್ಯಾಂಕ್ ಇರುತ್ತೆ. ಆ ಬ್ಲ್ಯಾಂಕಲ್ಲಿ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ದಂಥ ಲಿಂಕ್ ಏನಿರುತ್ತೆ ಅದನ್ನಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಕೊಡಿ. ಡೌನ್ಲೋಡ್ ಅಂತ ಒಂದು ವಿಡಿಯೋ ಬರುತ್ತೆ ನಿಮಗೆ. ಅದಾದಮೇಲೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಅದನ್ನು ನಿಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಇಶ್ಯೂಸ್ ಇರೋದಿಲ್ಲ. ಇದಿಷ್ಟು ನಾನು ಆ ಒಂದು ವಿಡಿಯೋ ಬಗ್ಗೆ ಮಾತಾಡಲೇಬೇಕಾಗಿತ್ತು. ಬಿಕಾಸ್ ಒಂದು ಒಳ್ಳೆ ವಿಡಿಯೋ ಈಗ ಅವರ ಒಂದು ಚಾನಲಲ್ಲಿ ಡಿಲೀಟ್ ಆದರೂ ಕೂಡ, ಎವ್ರಿ ಯೂಟ್ಯೂಬರ್ಸ್ ಚಾನಲಲ್ಲಿ ಇದ್ದರೂ ಕೂಡ ಅದು ಎಷ್ಟು ಡಿಲೀಟ್ ಮಾಡಿಸ್ತಾರೆ ನೋಡ್ಬಿಡೋಣ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಅದನ್ನೊಂದು ಹೇಳಿದೆ. ಹೊಸ ಯೂಟ್ಯೂಬರ್ಸ್ ಇರ್ತಾರೆ, ನಾವು ಯೂಟ್ಯೂಬ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಒಳ್ಳೆ ಕಂಟೆಂಟ್ ಸಿಕ್ಕರೆ ನಾವು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತ. ಇದು ಒಳ್ಳೆ ಕಂಟೆಂಟೇ ತಾನೇ, ಮಾಡಿ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಟೆರರ್ ಆಗಿರುತ್ತೆ, ಚಾಲೆಂಜಿಗಾಗಿರುತ್ತೆ, ಮಾಡಿ. ಆ ಥರದ ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ನಿಮ್ಮ ಚಾನಲ್ಗಳಲ್ಲಿ ಹಾಕಿ ಪ್ರತಿಯೊಬ್ಬರಿಗೂ ಹೇಳಿ. ಈ ವಿಷಯನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅವರವರ ಚಾನಲ್ಗಳಲ್ಲಿ, ಅವರವರ ಫೇಸ್ಬುಕ್ ಪೇಜ್ಗಳಲ್ಲಿ, ಅವರವರ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ನಾನು ಕೊಡೋದಕ್ಕೆ ಬಂದಂಥ ಮಾಹಿತಿ ಇಷ್ಟೇ. ಸೊ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಏನೇ ಡೌಟ್ಸ್ ಇದ್ರೂ ಕೂಡ, ಮತ್ತೆ ಏನೇ ಹೊಸ ಮಾಹಿತಿಗಳು ಸಿಕ್ಕರೂ ಕೂಡ ಮತ್ತೆ ಅದನ್ನು ನಾನು ಕಲೆಕ್ಟ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಕೊನೆಯದಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, 25,000 ಗಡಿ ದಾಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಹೊಸದಾಗಿ ಯಾರಾದರೂ ಕೂಡ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಹೊಸ ಇನ್ಫಾರ್ಮೇಷನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಆ ಒಂದಷ್ಟು ಮಾಹಿತಿಗಳು ನಿಮಗೆ ತಟ್ಟಂಥ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದು ತಲುಪಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೋಬೇಕಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತೀವಿ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.